ಅಥಣಿ ನಗರದ ಕೆರೆ ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನ ಬೋರ್ಡ್ ಅನ್ನ ತೆರವುಗೊಳಿಸಿರುವುದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪಂಚಮಸಾಲಿ ಸಮಾಜದ ಜಗದ್ಗುರು ಜಯಮೃತ್ಯುಂಜಯ ಶ್ರೀಗಳು ಅಥಣಿ ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಪುರಸಭೆ ಅಧಿಕಾರಿ ಅಶೋಕ್ ಗಡಿಮನಿ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಅಗತ್ಯವೇ ಆದರೆ ನಾಡಿನ ಹೆಮ್ಮೆಯ ಇತಿಹಾಸ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆಯಾಗುವ ಕ್ರಮವನ್ನ ಸಹಿಸಲು ಸಾಧ್ಯವಿಲ್ಲ ಎಂದು ಶ್ರೀಗಳು ಕಿಡಿಕಾರಿದ್ದಾರೆ. ಕೆರೆ ಅಭಿವೃದ್ಧಿ ಕಾಮಗಾರಿಯ ನೆಪದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರಿನ ಬೋರ್ಡ್ ತೆರವುಗೊಳಿಸಿರುವುದು ಅಕ್ಷಮ್ಯ ತಪ್ಪು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಪುರಸಭೆ ಅಧಿಕಾರಿ ಅಶೋಕ್ ಗಡಿಮನಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಶ್ರೀಗಳು ಕಿತ್ತೂರು ರಾಣಿ ಚೆನ್ನಮ್ಮ ಬೋರ್ಡ್ ಅನ್ನ 24 ಗಂಟೆ ಒಳಗಡೆ ಮರುಸ್ಥಾಪನೆ ಮಾಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಿದ್ರು. ನಾಡಿನ ಸ್ವಾತಂತ್ರ್ಯ ಹೋರಾಟ ಪ್ರತೀಕವಾಗಿರುವ ರಾಣಿ ಚೆನ್ನಮ್ಮ ಅವರ ಗೌರವವನ್ನ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅವರು ಹೇಳಿದರು. ಈ ರಸ್ತೆ ಮಾರ್ಗದಲ್ಲಿ ಬರ್ತಾ ಇದ್ದೆ ಕೂಡಲೇ ನಮ್ಮ ಸಮಾಜವನ್ನು ಸಂಪರ್ಕ ಮಾಡಿದ್ದೆವು. ಚೆನ್ನಮ್ಮನ ಬೋರ್ಡು ಮತ್ತು ಚೆನ್ನಮ್ಮ ಸರ್ಕಲ್ ಏಕೈಕ ತೆರವುಗೊಳಿಸ್ತಾರೆ. ಯಾರು ಮಾಡಿದ್ರೆ ಗೊತ್ತಿಲ್ಲ ಅದನ್ನು. ಯಾಕಂದರೆ ನಿಮ್ಮ ನಗರಸಭೆಯಿಂದ ಪರ್ಮಿಷನ್ ಪಡ್ಕೊಂಡೇ ಅವರು ಪಡ್ಕಾಗ್ತಿದ್ರು. ಈಗ ಅದು AC ಅವ್ರ ತಕ್ಕ ಇದೈತಿ. ಆದಷ್ಟು ಬೇಗ ಅಲ್ಲಿ ಚೆನ್ನಮ್ಮ ಸುತ್ತ ಮಾಡ್ಕೊಂಡು ನಮಗೆ ಆಸೆ ಇತ್ತು. ಹಾಗಾಗಿ ಸಾಂಕೇತಿಕವಾಗಿ ನಾವು ಪಡ್ಕಾಗ್ತಿದ್ವಿ, ಚೆನ್ನಮ್ಮ ಪಡ್ಕಾಗ್ತಿದ್ವಿ. ತೆರವುಗೊಳಿಸ್ತಾರೆ ಮತ್ತು ಸಂಪರ್ಕ ಓಟೆ ಅದನ್ನು ನಾಳೆ ಬೆಳಗ್ಗೆ ಒಳಗಾದರೆ ಯಾವ ಜಾಗದಲ್ಲಿ ನಾಳೆ ಸರ್ಕಾರ ತಯಾರಿ ಮಾಡಿದ್ವಿ. ಈ ಏಕೈಕ ಮಾಡಿದ್ದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸರ್ಕಾರದ ಒಪ್ಪಿಗೆದಲ್ಲಿ ನಗರಸಭೆಯಲ್ಲಿ ಓಡಾಡೋದನ್ನು ಅಕ್ರಮ ನಾವು ಬರ್ತಾರೆ. ನಾವು ಸಮಾಜದ ಒಂದು ದೇಶದ ಕಾನೂನು ಮತ್ತು ನಾಗರಿಕ ಪ್ರಜ್ಞೆ ಹೊಂದಿರ್ತಕ್ಕಂಥದ್ದು ಇವೆಲ್ಲ ಮಾಹಿತಿ ಕೊಟ್ಟೆ ನಾವು ಪತ್ರಕರ್ತರು ಸರಿ ಅಂತ ನಗರಸಭೆಯ ನಿಮ್ಮ ಸದಸ್ಯರಿದ್ದಾರೆ, ಪತ್ರಕರ್ತರಿದ್ದಾರೆ. ನಿಗದಿತ ಅವಧಿಯೊಳಗೆ ಬೋರ್ಡ್ ಮರುಸ್ಥಾಪನೆ ಆಗದಿದ್ರೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಜಗದ್ಗುರು ಜಯಮೃತ್ಯುಂಜಯ ಶ್ರೀಗಳು ಎಚ್ಚರಿಕೆ ನೀಡಿದರು. ಈ ವಿಚಾರದಲ್ಲಿ ಪಂಚಮಸಾಲಿ ಸಮಾಜದ ಮಾತ್ರವಲ್ಲದೆ ಸರ್ವ ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯವಿದೆ ಎಂದರು. ಈ ಬೆಳವಣಿಗೆಯ ಬಳಿಕ ಅಥಣಿಯಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಚರ್ಚೆ ಜೋರಾಗಿದ್ದು, ಪುರಸಭೆ ಆಡಳಿತ ಮುಂದಿನ ಕ್ರಮ ಏನು ಎನ್ನುವುದರತ್ತ ಸಾರ್ವಜನಿಕರ ಗಮನ ಕೇಂದ್ರೀಕೃತವಾಗಿದೆ. ಅಥಣಿಯ ಮಹಾನಗರದಲ್ಲಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅನೇಕ ವರ್ಷಗಳ ಹಿಂದಿಗೆ ನಗರಸಭೆಯ ಮೂಲಕವಾಗಿ ಉಪವಿಭಾಗದ ಮೂಲಕವಾಗಿ ಈ ಭಾಗದಲ್ಲಿ ಸ್ವತಂತ್ರ ಹೋರಾಟದ ಮೊದಲ ಮಹಿಳೆ ಉತ್ಸವ ಮಾಡಬೇಕಂತ ಸಾಂಕೇತಿಕವಾಗಿ ಆದರೆ ನಿನ್ನೆ ರಾತ್ರಿ ದಿಢೀರನೆ ಕೆಲವು ದುಷ್ಕರ್ಮಿಗಳು ಚೆನ್ನಮ್ಮ ಭಾವಚಿತ್ರವನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡಲಾಗಿ ತೆರವುಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ಸಂಬಂಧಪಟ್ಟ ನಗರಸಭಾ ಆಯುಕ್ತರಿಗೆ ಈ ವಿಷಯ ಸಂಬಂಧ ಇಲ್ಲ ಕಡೆ ಎಲ್ಲೇ ಒಂದು ಕಡೆ ರಾಷ್ಟ್ರಪತಿ ಚೆನ್ನಮ್ಮ ರಾಷ್ಟ್ರದ ಸಂಪರ್ಕ. ಹಾಗಾಗಿ ಈ ದೇಶದಲ್ಲಿ ನಾಡಿನಲ್ಲಿ ಚೆನ್ನಮ್ಮನ ಪಟ್ಟಿಯನ್ನು ಚೆನ್ನಮ್ಮನ ಭಾವಚಿತ್ರ ಮಾಡುವುದಕ್ಕೆ ಎಲ್ಲ ಕಡೆ ಪರಮಾಧಿಕಾರ ಇದೆ. ಅದು ನಮ್ಮ ಸಮಾಜ ಬೇರೆ ಸಮಾಜದ ಜೊತೆ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾವು ಕಾನೂನು ಪ್ರಕಾರವಾಗಿಯೇ ನಗರ ಸಭೆಯ ನೀತಿ ನಿಯಮ ಅನುಸಾರವಾಗಿಯೇ ಇಲ್ಲಿ ನಾವು ಪಡ್ಕೊಂಡು ನಮ್ಮ ಸಮಾಜ ಉತ್ಪಾದನೆ ಮಾಡಿದ್ರು. ಇವತ್ತು ಏಕೈಕ ತೆರವುಗೊಳಿಸಿದ್ದಾರೆ. ಅವರು ಅಲಕ್ಷ್ಯ ಮಾಡಿದ್ದಾರೆ. ಎಲ್ಲೇ ಹೋದರೆ ಚೆನ್ನಮ್ಮನಿಗೆ ನೀರು ಮೂಲಕವಾಗಿ ಇರುವುದನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನು ಸರಿಪಡಿಸಿದ್ರೆ ನಮ್ಮ ಸಮಾಜಗಳು 24 ಗಂಟೆಗೆ ನಗರಸಭಾ ಯಾವ ಜಾಗದಲ್ಲಿ ಚೆನ್ನಮ್ಮ ಭಾವಚಿತ್ರ ಇದ್ದೀರಿ, ಯಾವ ಜಾಗದಲ್ಲಿ ವೃತ್ತವನ್ನು ತೆರವುಗೊಳಿಸಿರಿ, ಕೂಡಲೇ ಆ ವೃತ್ತದಲ್ಲಿ ಸರಿಯಾಗಿ ನಾಮಫಲಕ ಹಾಕಿ ಆ ಚೆನ್ನಮ್ಮನಿಗೆ ಗೌರವ ಪಡೆದರೆ ಸಮಾಜ ಮಾನವ ಹೋರಾಟ ಮಾಡ್ತಾರೆ. ಇಲ್ಲಿಯಾಗಿ ನಿರ್ಲಕ್ಷ್ಯ ಹೋರಾಟಕ್ಕೆ ಸಾಧ್ಯತೆ ಅದನ್ನು ಈ ಸಂಬಂಧಪಟ್ಟ ನಗರಸಭೆಯ ಸದಸ್ಯರು ಮತ್ತು ಆಡಳಿತ ಕೂಡಿ 24 ಗಂಟೆ ಇದೇ ಸ್ಥಳದಲ್ಲಿ ಚೆನ್ನಮ್ಮ ಭಾವಚಿತ್ರ ಹಾಕಿ ಆ ತಾಯಿ ಗೌರವ
ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.